ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಎರಡು 2024-25ನೇ ಸಾಲಿಗೆ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಶಾಲಾ ಶಿಕ್ಷಣ ಇಲಾಖೆಯ ಸಿಬಿ ಅರುಣ್ ಕುಮಾರ್ 2 ಮತದ ಅಂತರದಿಂದ ರೋಚಕ ಗೆಲುವು ಸಾಧಿಸಿದ್ದಾರೆ. 2024ರಿಂದ 29ನೇ ಸಾಲಿಗೆ ರಾಜ್ಯ ಪರಿಷತ್ ಸ್ಥಾನಕ್ಕೆ ಮಾಲೇಗೌಡ ಆಯ್ಕೆಯಾಗಿದ್ದು, ಖಜಾಂಚಿ ಸ್ಥಾನಕ್ಕೆ ರೇಷ್ಮೆ ಇಲಾಖೆಯ ರವಿ ಆಯ್ಕೆಯಾಗಿದ್ದಾರೆ. ಮೈಸೂರು ನಗರ ಸೇರಿದಂತೆ ಎಲ್ಲ ತಾಲೂಕು ಅಧ್ಯಕ್ಷರು, ನಿರ್ದೇಶಕರು ಬೆಳಿಗ್ಗೆ 9ರಿಂದ ಸಂಜೆ 4ರವರೆಗೆ 73 ಮಂದಿ ಮತದಾರರು ಮತ ಚಲಾಯಿಸಿದ್ದಾರೆ. 4 ಗಂಟೆಯಿಂದ ಮತ ಎಣಿಕೆ ನಡೆದು 5 ಗಂಟೆಯ ವೇಳೆಗೆ ಫಲಿತಾಂಶ ಹೊರಬಿದ್ದಿದೆ ಎಂದು ಜಿಲ್ಲಾ ಕಾರ್ಯದರ್ಶಿ ರೇವಣ್ಣ ಮೈಸೂರು ಮಿತ್ರನಿಗೆ ಮಾಹಿತಿ ನೀಡಿದರು. ಸರ್, ಎಲ್ರಿಗೂ ನಮಸ್ಕಾರ. ಈ ದಿವಸ ನಡೆದಂತಹ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷನ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕ ಬಂಧುಗಳಿಗೆ, ಎಲ್ಲ ನೌಕರರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಸದಾ ನೌಕರರ ಪರವಾಗಿ ಹೋರಾಟ ಮಾಡ್ತೀನಿ. ನಾನು ಏನಪ್ಪ ಅಂದರೆ NPS ಅಭ್ಯರ್ಥಿ. ನಾನು NPS ಇರೋದ್ರಿಂದ ಪ್ರಮುಖವಾದ ಬೇಡಿಕೆ NPS ಆಗಿರ್ತದೆ ನಂದು. ಜೊತೆಗೆ ಈ ಹಿಂದೆ ಏನು ನಮ್ಮ ನೌಕರರಿಗೆ ಅನ್ಯಾಯ ಆಗಿರುತ್ತದೋ ಅದೆಲ್ಲವನ್ನು ಸರಿಪಡಿಸೋದಕ್ಕೆ ನಾನು ಸದಾ ಹೋರಾಡ್ತೀನಿ. ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ, ಅದರಲ್ಲೂ ವಿಶೇಷವಾಗಿ ಈ ಬಾರಿ ನನ್ನ ಹಿರಿಯರಾದ ರಾಮು ಸರ್ ಅವರು, ನಮ್ಮ ಪಕ್ಕದ ಜಿಲ್ಲೆಯ ಅಧ್ಯಕ್ಷರಾದಂತಹ ನಾಗೇಶಣ್ಣ ಅವರು, ಮತ್ತು ನನ್ನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪ್ರೌಢಶಾಲಾ ಶಿಕ್ಷಕರ ಸಂಘದ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು, ಮತ್ತು ನನ್ನ ಎಲ್ಲ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವೈದ್ಯಕೀಯ ಶಿಕ್ಷಣ, ಎಲ್ಲ ಸರ್ಕಾರಿ ನೌಕರ ಸಂಘದ ಎಲ್ಲ ವೃಂದಗಳ ಪದಾಧಿಕಾರಿಗಳು ಎಲ್ಲರೂ ಸಹ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ತಾಲೂಕು ಅಧ್ಯಕ್ಷರುಗಳು ಎಲ್ಲ ಸಹಕಾರ ನೀಡಿದ್ದಾರೆ. ಎಲ್ರಿಗೂ ಸಹ ವಂದಿಸಿ ನಾನು ಸರ್ಕಾರಿ ನೌಕರರ ಪರವಾಗಿ ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಸರ್, ಖಂಡಿತವಾಗಲಿ ಪ್ರಮುಖವಾಗಿ ನಮ್ಮ ಜ್ವಲಂತ ಸಮಸ್ಯೆಗಳಿವೆ ಸರ್. ಈಗ ಉದಾಹರಣೆಗೆ ನಾವು ಈ ಹಿಂದೆ ಇದ್ದಂಥ ನಮ್ಮ ಏನು ಈ ಹಾಲಿ ಇರುವಂತಹ ಅಧ್ಯಕ್ಷರು ಹೇಳಿದರು, ಕಳೆದ ಬಾರಿ ಆಯ್ಕಾದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಸಮಾನವಾದ ವೇತನ ಅಲ್ಲ ಬೇಡ, ನಮಗೆ ಕೇಂದ್ರದ ವೇತನವನ್ನು ಕೊಡಿಸ್ತೀನಿ ಅಂತ ಹೇಳಿದರು. ಈ ನೆಕ್ಸ್ಟ್ ಮುಂದೆ ಏನು ಈ ತಿಂಗಳ 27ನೇ ತಾರೀಕು ಅಧ್ಯಕ್ಷರಾಗಿ ಆಯ್ಕೆ ಆದಂಥವರನ್ನು ನಾನು ಬೇಡ್ಕೊಳ್ಳೋದಿಷ್ಟೇ, ನಾವು ಪ್ರತಿ ಸಲ ನಾವು ವೇತನ ಆಯೋಗವನ್ನು ರಚಿಸಿ ಅಂತ ಕೇಳೋದು ಬೇಡ. ನಾವೇನಾಗಿರುತ್ತೆ, ನಮಗೆ ತುಂಬ ಅನುಕೂಲ ಆಗಿರುವಂಥದ್ದು ನಮ್ಮ ಪ್ರಸ್ತುತ ಇರುವಂತಹ ಸಿದ್ದರಾಮಯ್ಯ ಸಾಹೇಬರಿಂದ 6ನೇ ವೇತನ ಆಯೋಗ ಕೊಟ್ಟಂತಹ ಸಂದರ್ಭದಲ್ಲಿ ಸರಿಸುಮಾರು 30% ಕೊಟ್ಟರು ನಮಗೆ. ಅದು ತುಂಬ ಅನುಕೂಲ ಆಯಿತು. ಈ ಸಂದರ್ಭದಲ್ಲೂ ಸಹ ತುಂಬ ಅನುಕೂಲ ಆಗಿದೆ. ನನ್ನ ಏನಪ್ಪ ಅಂದರೆ ನನಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ, ನಮ್ಮ ಜಿಲ್ಲೆಯ, ಅದು ನಾನು ಕೆಲಸ ನಿರ್ವಹಿಸುತ್ತಿರುವಂತಹ ತಾಲೂಕಿನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಮಾದೇವಪ್ಪ ಸರ್ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರೆಲ್ಲರ ಸಹಕಾರವನ್ನು, ಅವರೆಲ್ಲ ಸಹಾಯವನ್ನು ಪಡೆದು ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ನಾನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್. ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ CB ಅಂತ. ನಾನು ಪ್ರೌಢಶಾಲಾ ಸಹ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ.